ಇದರ ಸ್ಪೆಷಾಲಿಟಿ ಕನ್ನಡದಲ್ಲೂ ಕೂಡ ಇದು ಹೇಳುತ್ತೆ. ದಯವಿಟ್ಟು ಟಿಪ್ ಸೆನ್ಸರ್ ಅನ್ನು ಸ್ವಚ್ಛಗೊಳಿಸಿ. ಹಲೋ ನಮಸ್ಕಾರ. ಸೊ ಫೈನಲಿ ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಡೈರೆಕ್ಟಾಗಿ ಕಂಟೆಂಟ್ಗೆ ಹೋಗ್ಬಿಡ್ತೀನಿ. ಮಿಲಾಗ್ರೋ ಒಂದು ಹೋಮ್ ಕ್ಲೀನಿಂಗ್ ವ್ಯಾಕ್ಯೂಮ್ ರೋಬೋಟ್ ಅಂತ ಇದ್ದೀನಿ. ಇದು 2 in 1 ಅಂದರೆ ವೆಟ್ ಅಂದರೆ ಮಾಪ್ ಮಾಡುತ್ತೆ ಮತ್ತು ವಾಕ್ಯೂಮ್ ಕೂಡ ಮಾಡುತ್ತೆ. ಸೊ 2 in 1 ಇರ್ತಕ್ಕಂಥ ಒಂದು ರೋಬೋಟ್ನ ಈ ಒಂದು ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಲಾಗ್ರೋ ಅಂತ ಒಂದು ಕಂಪ್ನಿ, ತುಂಬ ಪಾಪ್ಯುಲರ್ ಕಂಪ್ನಿ, ಇಂಡಿಯನ್ ಕಂಪ್ನಿ. ಇದ್ರ ಸ್ಪೆಷಾಲಿಟಿ ನನಗೆ ಏನಪ್ಪ ಅನಿಸಿದೆ ಈ ಒಂದು ರೋಬೋಟ್ಸ್ಗಳು ನೀವು ಕನ್ನಡದಲ್ಲೂ ಕೂಡ ಇದು ಹೇಳುತ್ತೆ. ಚಾರ್ಜ್ಗೆ ಹಾಕಬೇಕಾದ್ರೆ ಅಥವಾ ಕ್ಲೀನ್ ಮಾಡಬೇಕಾದ್ರೆ ಇದನ್ನೆಲ್ಲನೂ ಕೂಡ ಕನ್ನಡದಲ್ಲಿ ಅನೌನ್ಸ್ಮೆಂಟ್ ಮಾಡುತ್ತೆ. ಒಳ್ಳೆ ವಿಚಾರ ಅಂದರೆ. ಆ್ಯಂಡ್ ಮಿಲಾಗ್ರೋ ಬಂದುಬಿಟ್ಟು ಈ ಒಂದು ಹಾಸ್ಪಿಟಾಲಿಟಿ ಅಥವಾ ಅಂದರೆ ಹೋಟೆಲ್ಸ್ ಆಗಿರ್ಬೋದು ಮತ್ತು ಮೆಡಿಕಲ್ಸ್ ಆಗಿರ್ಬೋದು, ಈ ಎಲ್ಲ ಒಂದು ಜಾಗಗಳಲ್ಲಿ ಕೂಡ ತಮ್ಮದೇ ಆದ ರೋಬೋಟ್ಸ್ಗಳನ್ನ ಡೆಲಿವರಿ ಮಾಡ್ತಾ ಬಂದಿದ್ದಾರೆ, ಒಂದು ಸರ್ವಿಸ್ ಕೊಡ್ತಾ ಬಂದಿದ್ದಾರೆ. ಆ್ಯಂಡ್ ಹೋಮ್ ವ್ಯಾಕ್ಯೂಮ್ ಆಗಿರ್ಬೋದು ಅದರಲ್ಲೂ ಕೂಡ ತುಂಬ ವರ್ಷಗಳಿಂದ ಇರ್ತಕ್ಕಂಥ ಒಂದು ಬ್ರ್ಯಾಂಡ್. ಸೊ ಮಿಲಾಗ್ರೋ ಅಂತ ಬ್ರ್ಯಾಂಡು. ಸೊ ಫಸ್ಟು ಈ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ಬಿಡ್ತೀನಿ. ಓಕೆ, ಬಾಕ್ಸ್ನ ಓಪನ್ ಮಾಡಿದರೆ ಸದ್ಯಕ್ಕೆ ರೋಬೋಟ್ನ ಮನೆಗೆ ಕೆಲಸಕ್ಕೆ ಕಳಿಸಿದ್ದೀನಿ. ಸೊ ಇದರೊಳಗಡೆ ಏನು ಸಿಗುತ್ತೆ ಅಂತಂದರೆ ಒಂದು HEPA ಫಿಲ್ಟರ್ 2 ಬರುತ್ತೆ, ಒಂದು ಅದರೊಳಗಡೆ ಇರ್ತದೆ. ಸೊ ಈ ಥರ ಒಂದು ಫಿಲ್ಟರ್ ನಿಮಗೆ ಸಿಗುತ್ತೆ. ಇದು ನಿಮ್ಮ ಡಸ್ಟ್ನ ಕ್ಲೀನ್ ಮಾಡೋದಕ್ಕೆ ಮತ್ತು ಇದು ಏರ್ನ ಫಿಲ್ಟರ್ ಕೂಡ ಮಾಡುತ್ತೆ, ಒಂದು ಅದ್ಭುತ ವಿಚಾರ. ಆ್ಯಂಡ್ ನೆಕ್ಸ್ಟ್ ಇದೊಂದು ಬ್ರಷು ಡಸ್ಟ್ನ ಕ್ಲೀನ್ ಮಾಡೋದಕ್ಕೆ ಇದೆರಡು ಕೊಟ್ಟಿರ್ತಾರೆ. ಈ ಒಂದು ಚಾರ್ಜಿಂಗ್ ಡಾಕು, ಸೊ ಡೈರೆಕ್ಟಾಗಿ ಈ ಒಂದು ಚಾರ್ಜಿಂಗ್ ಡಾಕಲ್ಲಿ ಒಬ್ಬರು ಕೂತ್ಕೊಳ್ಳುತ್ತೆ ಆಟೋಮೆಟಿಕ್ಕಾಗಿ, ಅದನ್ನು ಕೂಡ ನೀವೇನು ಮಾಡೋಷ್ಟಿಲ್ಲ. ಸೊ ದಿಸ್ ಈಸ್ ಹೌ ದ ಮಿಲಾಗ್ರೋ ರೋಬೋಟ್ ಲುಕ್ಸ್. ಅಂದರೆ ಇದು ಇಂಗ್ಲೀಷಲ್ಲಿ ಯಾಕೆ ಮಾತಾಡೋದು, ಕನ್ನಡದಲ್ಲೂ ಕೂಡ ಮಾತಾಡುತ್ತೆ. ಸೊ ತುಂಬ ಕೇಳಿದ್ದೀನಿ. ದೋಷ 8, ಕ್ಲಿಪ್ ಸಂವೇದಕಗಳ ದೋಷ. ದಯವಿಟ್ಟು ಕ್ಲಿಪ್ ಸೆನ್ಸರ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಅದನ್ನು ಅದರ ಮೂಲ ಸ್ಥಾನಕ್ಕೆ ಸರಿಸಿ ಮತ್ತು ಮರುಪ್ರಯತ್ನಿಸಿ. ಆರಿಸು. ಸೊ ಆಫ್ ಮಾಡಿದೆ, ಆರಿಸು ಅಂತ ಹೇಳ್ತಾ ಇದೆ. ಸೊ ಕನ್ನಡದಲ್ಲೇ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇದು ಒಂದು ರೋಬೋಟು ನಿಮ್ಮ ಮನೆಯನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ. ಸೊ ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ ಅಂದರೆ ಫಸ್ಟ್ ಈ ಫೋನ್ ರೋಬೋಟ್ ಬಂದಾಗ ನಾನು ಇದು ಏನು ಕ್ಲೀನ್ ಮಾಡುತ್ತೆ ಗುರು, ಅಷ್ಟೊಂದು ಅಕ್ಯುರೇಟಾಗಿ ಕ್ಲೀನ್ ಮಾಡುತ್ತಾ ಅಂತ ಅಂದ್ಕೊಂಡ್ರೆ, ಸೊ ಈ ಒಂದು ಎಕ್ಸಾಕ್ಟಾಗಿ ನನ್ನ ಮನೆಯನ್ನು ಒಂದು 2-3 ಸಲ ಕ್ಲೀನ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಫಸ್ಟು ವಾಟರ್ದು ಇಲ್ಲಿದೆ, ಅದಾದಮೇಲೆ ಇಲ್ಲಿ ನಿಮಗೆ ಡಸ್ಟ್ ಬರ್ತದೆ. ಸೊ ದಿಸ್ ಈಸ್ ಕಂಪ್ಲೀಟ್ಲಿ ನನ್ನ ಮನೆಯಲ್ಲಿರ್ತಕ್ಕಂಥ ಡಸ್ಟು, ಕೂದಲು, ಪ್ಲಾಸ್ಟಿಕ್ ಎಲ್ಲನೂ ಕೂಡ ಗ್ರ್ಯಾಪ್ ಮಾಡಿದೆ. ಇದನ್ನು ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ ಒಂದು ರೋಬೋಟ್ ಈ ರೇಂಜಿಗೆ ಕ್ಲೀನ್ ಮಾಡುತ್ತೆ ಅಂತ. ಸೊ ಇದ್ರ ಮೇಲೆ ಓಕೆ ಈ ಡಸ್ಟ್ ಕಾಣ್ತಾ ಇರ್ಬೋದು. ಓಕೆ, ಸೊ ಇದೊಂದು ಫಿಲ್ಟರು. ಈ ಫಿಲ್ಟರ್ನ ಅವಾಗವಾಗ ನೀವು ಕ್ಲೀನ್ ಮಾಡಿಬಿಟ್ಟು ಹಾಕ್ಬೇಕಾಗತ್ತೆ. ಸೊ ಫಿಲ್ಟರ್ ಓಕೆ, ಎವ್ರಿಥಿಂಗ್ ಆಟೋಮ್ಯಾಟಿಕ್ಕಾಗಿ ಒಂದು ಸರಿ ನಿಮಗೆ ನಿಮ್ಮ ಮನೇನ ಕಂಪ್ಲೀಟಾಗಿ ಮ್ಯಾಪಿಂಗ್ ಮಾಡಿಬಿಟ್ರೆ ಸೊ ಅದೇ ಆಟೋಮ್ಯಾಟಿಕ್ಕಾಗಿ ಕ್ಲೀನ್ ಮಾಡುತ್ತೆ. ನೀವು ಆಟೋಮ್ಯಾಟಿಕ್ ಮ್ಯಾಪಿಂಗ್ ಕೊಡ್ಬೋದು ಅಥವಾ ಪರ್ಟಿಕ್ಯುಲರ್ ಏರಿಯಾನ ಸೆಲೆಕ್ಟ್ ಕೂಡ ಮಾಡ್ಬೋದು. ಬಿಕಾಸ್ ಕಂಪ್ಲೀಟಾಗಿ ಒಂದು ಸರಿ ಅದು ಇದು ಲೈಡಾ ಸೆನ್ಸಾರ್ ಮುಖಾಂತರ ಕಂಪ್ಲೀಟ್ ಒಂದು ಏರಿಯಾನ ಸ್ಕ್ಯಾನ್ ಮಾಡ್ಕೊಂಬಿಟ್ಟು ಅದರ ಒಂದು ಟೆರಿಟರಿ ಥರ ಮಾಡ್ಕೊಂಡ್ಬಿಡುತ್ತೆ. ಅದಾದಮೇಲೆ ಅದ್ರ ಅದೇ ನಾವು ಎಲ್ಲನೂ ಕೂಡ ಅಪ್ಲಿಕೇಶನ್ ಮುಖಾಂತರ ಆಗಿರ್ಬೋದು ಅಥವಾ ಡೈರೆಕ್ಟಾಗಿ ಹೋಮ್ ಬಟನ್ ಹೊತ್ಬಿಟ್ಟು ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಇದು ನಿಮಗೆ ವಾಟರ್ ಕಂಪ್ಲೀಟಾಗಿ ಇದು ಮಾಡ್ಬೋದು. ಇನ್ ಕೇಸ್ ನಿಮಗೆ ಮಾಪಿಂಗ್ ಮಾಡಬೇಕು ಅಂತಂದರೆ ಈಸಿಯಾಗಿದೆ ಸೆಟಪ್ ಮಾಡೋದು. ಸೊ ಹಾಕಿದರೆ ಮುಗೀತು. ಸೊ ಅಷ್ಟೇ ಸಿಂಪಲ್ಲು. ಅದಾದಮೇಲೆ ಕೆಳಗಡೆ ನಿಮಗೆ ಈ ಒಂದು ಮಾಪಿಂಗ್ ಬರ್ತದೆ. ಇಲ್ಲಿ ಇದನ್ನು ರಿವ್ಯೂ ಕೂಡ ಮಾಡ್ಬೋದು ನಿಮಗೆ. ಸೊ ನಾನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇರ್ಬೋದು, ನೋಡ್ಬೋದು. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ರೋಬೋಟ್ ಬಂದ್ಬಿಟ್ಟು ಅರೌಂಡ್ 3200 ಒಂದು ಸ್ಕ್ವೇರ್ ಫೀಟ್ನ ಕ್ಲೀನ್ ಮಾಡುತ್ತೆ. ಒಂದು ಚಾರ್ಜಲ್ಲಿ ನಿಮಗೆ 3 to 3.5 hour ಒಂದು ಕಂಪ್ಲೀಟ್ ಒಂದು ಕ್ಲೀನಿಂಗ್ನ ಮಾಡುತ್ತೆ. ಸೊ ಆವಾಗ ಹೋಗ್ಬಿಟ್ಟು ಡಾಕ್ ಸೆಷನ್ ಕೂತ್ಕೊಂಡು ಆಟೋಮೆಟಿಕ್ಕಾಗಿ ರೀಚಾರ್ಜ್ ಕೂಡ ಮಾಡ್ಕೊಳುತ್ತೆ. ಆ್ಯಂಡ್ ನಿಮ್ಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ. ನಿಮ್ಗೆ ಎಲ್ಲೇ ಇದ್ರೂ ಕೂಡ ನೀವು ಮನೆಗೆ ಬರೋಕ್ಕೂ ಮುಂಚೆ ಕ್ಲೀನ್ ಮಾಡಬೇಕು ಅಂತಂದರೆ, ಮಾಪಿಂಗ್ ಮಾಡಬೇಕು ಅಂತಂದರೆ ಎರಡೂ ಮಾಡ್ಬೋದು, ಅಥವಾ ಬರೀ ವ್ಯಾಕ್ಯೂಮ್ ಮಾಡ್ಬೋದು ಅಂತಂದರೆ ವ್ಯಾಕ್ಯೂಮ್ ಅಷ್ಟೇ ಮಾಡ್ಬೋದು. ಸೊ ರೆಗ್ಯುಲರ್ ಅದು ಕ್ಲೀನ್ ಮಾಡ್ತಾನೆ ಇರುತ್ತೆ. ಸೊ ಡೀಪ್ ಸೆಕ್ಷನ್ ಅಂತಂದರೆ ನಿಮಗೆ ತುಂಬ ಕಾರ್ನರ್ಸ್ಗಳಲ್ಲಿ ಮಾತ್ರ ನೀವು ಕೆಲಸ ಮಾಡೋದಿರ್ತದೆ. ಬಿಕಾಸ್ ಅಷ್ಟೊಂದು ರೀಚ್ ಆಗೋಕ್ಕಾಗಲ್ಲ. ಬಟ್ ಅದನ್ನು ಬಿಟ್ಟರೆ ನಿಮಗೆ ಒಂದು ಅಕ್ಯುರೆನ್ಸಿ ಎಷ್ಟಿದೆ ಅಂದರೆ, ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಸೊ ಎಷ್ಟೊಂದು ಕಸನ ರಿಮೂವ್ ಮಾಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಐ ಥಿಂಕ್ ನನಗೆ ಅನ್ಸೋ ಪ್ರಕಾರ ನಾವುಗಳು ಕ್ಲೀನ್ ಮಾಡೋದಕ್ಕಾಗಿರೋ ಕಸನ ಅದು ಕ್ಲೀನ್ ಮಾಡುತ್ತೆ, ಅದು ಕ್ಲೀನ್ ಮಾಡೋಕ್ಕಾಗದಿರೋ ಕಸ ನಾವು ಕ್ಲೀನ್ ಮಾಡ್ಬೋದು. ಸೊ ಜಸ್ಟ್ ನಾವು ದಟ್ ಒಂದು ಕಾಂಬಿನೇಷನ್ ನೀವು ಕಂಪ್ಲೀಟಾಗಿ ರೆಗ್ಯುಲರ್ ನೀವು ಮಾಡೋಕ್ಕಾಗಲ್ಲ ಅಂತಂದರೆ ಒನ್ಸ್ ಇನ್ ಅ ವೈಲ್ ನೀವು ಮಾಡ್ತೀರಾ ಅನ್ನೋದಾದರೆ ಮಿಕ್ಕಿದ ದಿನಗಳಲ್ಲಿ ಇದು ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ, ಒಂದು ಕಂಪೇರಿಸನ್ ಕೂಡ ಆಗುತ್ತೆ. ಆ್ಯಂಡ್
ಆ್ಯಂಡ್ ಇದು ಪೆಟ್ ಫ್ರೆಂಡ್ಲಿ ಕೂಡ ಹೌದು. ಮತ್ತು ಇದರಲ್ಲೇ ನಿಮಗೆ ಡಿಫ್ರೆಂಟ್ ಆಗಿ ಒಂದು ಸ್ಟಾರ್ಟಿಂಗ್ ಪ್ರೈಸ್ ಒಂದು 25K ಸ್ಟಾರ್ಟ್ ಆಗುತ್ತೆ. ಇದು ಒಂದು 35,000 ಇಂದ ಬರುತ್ತೆ. ಇದೊಂದು ನಂದು ಹತ್ರ ಇರೋದು iMap 14 ಅಂತ ಒಂದು ಮಿಲಾಗ್ರೋ ಅವರ ಒಂದು ರೋಬೋಟು. ಸೊ ನನಗೆ ಅನ್ಸ್ದಂಗೆ ಐ ಆಮ್ ರಿಯಲಿ ಹ್ಯಾಪಿ. ಸೊ ನನಗೆ ಇನ್ ಕೇಸ್ ನಾನು ಪರ್ಚೇಸ್ ಮಾಡಬೇಕು ಅನ್ನೋದಾದರೆ ಡೆಫಿನೆಟ್ಲಿ ತೊಗೋಬೋದು. ಬಟ್ ಸದ್ಯಕ್ಕೆ ನನಗೆ ಅವಶ್ಯಕತೆ ಇಲ್ಲ. ಸೊ ಇನ್ ಕೇಸ್ ಆದರೂ ಒಂದು ಯಾವುದೇ ರೀತಿಯ ಒಂದು ಟೈಲ್ಸ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಫ್ಲೋರ್ಸ್ಗಳಿಗೆ ಡೆಫಿನೆಟ್ಲಿ ಇದು ಸೂಟ್ ಆಗುತ್ತೆ. ಆ್ಯಂಡ್ ಆಗುತ್ತೆ ಮಣ್ಣಿಗೆಲ್ಲ ಆಗೋಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಮೇಡ್ ಫಾರ್ ಒಂದು ಸ್ವಲ್ಪ ಇವಾಗಿರ್ತಕ್ಕಂಥ ಮಾಡ್ರನ್ ಹೌಸ್ಗಳಿಗೆ ಮಾಡೋದ್ರಿಂದ ಸೊ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದರಲ್ಲಿರ್ತಕ್ಕಂಥ ಫಿಲ್ಟರ್ ಏನಿದೆ ನಿಮಗೆ ಡಸ್ಟ್ ಕ್ಲೀನ್ ಮಾಡಿದ್ರೆ ಏರ್ನು ಕೂಡ ಪ್ಯೂರಿಫೈ ಮಾಡುತ್ತೆ, ಅದು ಒಂದು ಒಳ್ಳೆಯ ವಿಚಾರ. ಆ್ಯಂಡ್ ಇದರಲ್ಲಿ 2-in-1 ಮಾಪ್ ಮತ್ತು ವ್ಯಾಕ್ಯೂಮ್ ಎರಡೂ ಕೂಡ ಮಾಡುತ್ತೆ. ಸೊ ಇನ್ ಕೇಸ್ ನಿಮಗೆ ಮಾಪ್ ಮಾಡಬೇಕು ಅನ್ನೋಂಗಿದ್ರೆ ನೀರು ಬಿದ್ದಿರೋ ಜಾಗದಲ್ಲಿ ಅದನ್ನು ಕೂಡ ಕ್ಲೀನ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಿಲಾಗ್ರೋ ರೋಬೋಟ್ಸ್ಗಳು ನೀವು ಟ್ರೈ ಮಾಡ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ರೋಬೋಟ್ ನನಗೆ ಗೊತ್ತಿರೋ ಪ್ರಕಾರ. ನಾನು ನನ್ನ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸು ನಾನು ಅಂದ್ಕೊಂಡಿಲ್ಲ ಇಷ್ಟೊಂದು ಡಸ್ಟ್ ಕ್ಲೀನ್ ಮಾಡುತ್ತಾ ಅಂತ. ಸೊ ಅಷ್ಟು ಚೆನ್ನಾಗಿದೆ. ಸೊ ಮಿಲಾಗ್ರೋ ರೋಬೋಟ್ ಡೆಫಿನೆಟ್ಲಿ ನಿಮ್ಮ ಒಂದು ಮಾಡ್ರನ್ ಹೌಸ್ಗಳಿಗೆ ಒಂದು ಕಂಪನಿ ಇರಲೇಬೇಕು ಅಂತ ನನಗೆ ಅನಿಸುತ್ತೆ, ಡೆಫಿನೆಟ್ಲಿ ಅನಿಸುತ್ತೆ. ಸೊ ಇನ್ ಕೇಸ್ 70-80 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮನೆಗಳನ್ನ ಕಟ್ಟಿರ್ತೀರ ಅಂತಂದರೆ ಸೊ ಈ ರೀತಿಯ ರೋಬೋಟ್ಸ್ಗಳು ಡೆಫಿನೆಟ್ಲಿ ಒಂದು ಹ್ಯಾಂಡಿ ಆಗಿರುತ್ತೆ. ಟ್ರೈ ಮಾಡಿ. ಸೊ ಲಿಂಕು ಅಥವಾ ಇದರ ಇನ್ಫಾರ್ಮೇಷನ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಹೇಗೆ ಅನಿಸ್ತು ಈ ಒಂದು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನಂತೂ ಈ ಒಂದು ರೋಬೋಟ್ ಇರೋಷ್ಟು ದಿವಸನೂ ಕೂಡ ಎಂಜಾಯ್ ಮಾಡಿದೆ. ಒಂದು ಪ್ಲೇ ಮಾಡಿ ಅದನ್ನ ಆಟೋಮೆಟಿಕ್ಕಾಗಿ ಕ್ಲೀನಿಂಗ್ ಆಗಿಬಿಟ್ಟು ಹೊರಗಡೆ ಹೋಗ್ಬಿಟ್ಟು ನಾನು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಥವಾ ಟೀ ಕುಡ್ಕೊಂಡು ಬಂದುಬಿಟ್ರೆ ಆರಾಮಾಗಿ ಆಲ್ಮೋಸ್ಟ್ ಕ್ಲೀನ್ ಮಾಡಿಬಿಡುತ್ತೆ. ಆ್ಯಂಡ್ ಇಫ್ ಇಟ್ಸ್ ಕೆಲವೊಂದು ಸಲ ಸ್ಟಕ್ ಆಗಿಬಿಟ್ರೆ ನಿಮ್ಗೆ ಮೆಸೇಜ್ ಮಾಡುತ್ತೆ, ಅಲ್ಲೇ ನಿಮ್ಗೆ ಅಪ್ಲಿಕೇಶನ್ ನೋಡ್ಬೋದು. ಸೊ ಯೋಬೌಟ್ ಗಾಟ್ ಸ್ಟಕ್ ಅಂತ. ಸೊ ಮತ್ತೆ ವಾಪಸ್ ಬಂದ್ಬಿಟ್ಟು ಇನ್ ಕೇಸ್ ಸಮ್ ಮ್ಯಾಟ್ಸ್ ಎಲ್ಲ ಇರ್ತದಲ್ಲ, ಆ ಮ್ಯಾಟ್ಸ್ ಇರೋ ಜಾಗದಲ್ಲಿ ಕೆಲವೊಂದು ಸಲ ಸ್ಟ್ರಗಲ್ ಆಗುತ್ತೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮ್ಯಾಟ್ಸ್ಗಳನ್ನ ಮೇಲೆ ಇಟ್ಬಿಟ್ಟು ನೀವು ಆರಾಮಾಗಿ ಬಿಟ್ಬಿಟ್ರೆ ಸೊ ಕ್ಲೀನ್ ಮಾಡ್ಕೊಂಡು ಸಮ್ ಟೈಮ್ ಆ ಮ್ಯಾಟ್ನ ಕೂಡ ಅವಾಯ್ಡ್ ಮಾಡ್ತಾ ಅದ್ರ ಮೇಲೆ ಕೂಡ ಹೋಗುತ್ತೆ ಕ್ಲೀನ್ ಮಾಡಲಿಕ್ಕೆ. ಸೊ ಬಟ್ ಇಟ್ ಈಸ್ ರಿಯಲಿ ಗುಡ್ ಕ್ಲೀನಿಂಗ್ ಲೆವೆಲ್ಗೆ ಬಂದರೆ ನನ್ನ ಕಡೆಯಿಂದ ಥಮ್ಸ್ ಅಪ್. ಡೆಫಿನೆಟ್ಲಿ ವಾಕ್ಯೂಮ್ ರೋಬೋಟ್ಗಳು ಹೆಂಗಪ್ಪ ಕೆಲಸ ಮಾಡುತ್ತೆ, ಸುಮ್ಮನೆ ಶೋ ಆಫ್ಗ ಅಂತ ಅಂದ್ಕೊಂಡಿದ್ದೆ. ಸೊ ಎಸ್ಪೆಷಲಿ ಮಿಲಾಗ್ರೋ ಇಸ್ ಗುಡ್ ಜಾಬ್. ಅವರ ಮೇನ್ ಥಿಂಗ್ ಏನಂತಂದರೆ ತುಂಬ ದೊಡ್ಡ ಕಂಪ್ನಿ ಆ್ಯಂಡ್ ಇಂಡಿಯನ್ ಕಂಪ್ನಿ. ಆ್ಯಂಡ್ ಇನ್ನೊಂದು ಏನಂತಂದರೆ ಸೊ ರೀಜನಲಿ ಕೂಡ ಒಂದು ಭಾಷೆಗಳ ಮುಖಾಂತರ ರೀಚ್ ಮಾಡ್ತಿರೋದು ಒಂದು ಡಿಫ್ರೆಂಟ್ ವಿಚಾರ. ಪರ್ಸ್ನಲಿ ನನಗಂತೂ ಇಷ್ಟ ಆಯಿತು. ಸೊ ಇಟ್ಸ್ ವರ್ತ್ ಅಂತ ಅನಿಸುತ್ತೆ. ಬರೀ ಸಿಂಗಲ್ನೇ ಬರೀ ವಾಕ್ಯೂಮ್ ಮಾಡೋದಾದ್ರೆ ಅದು ಆ ಥರ ರೋಬೋಟ್ಗಳು ಸಿಗುತ್ತೆ. ಮತ್ತು ಮಾಪ್ ಮಾಡ್ಬೇಕು ಎರಡೂ ಬೇಕು ಅಂತಂದರೆ ಅದನ್ನು ಕೂಡ ನೀವು ತೊಗೋಬೋದು. ಸೊ ಡಿಫ್ರೆಂಟ್ ರೋಬೋಟ್ಸ್ಗಳಿದ್ದಾವೆ. ಅದರಲ್ಲಿ ವೆಬ್ಸೈಟ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಮತ್ತೆ ಮುಂದಿನ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.